ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಷಯ ಚರ್ಮದ ಆರೋಗ್ಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ. ಕಾರ್ಯಕ್ರಮದ ಅತಿಥಿ ಅಸೋಸಿಯೇಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಡರ್ಮಟಾಲಜಿ, KLE, ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ, ಬೆಳಗಾವಿಯ ಡಾಕ್ಟರ್ ವಿಜಯ ಸರ್ಜನ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಮದ ಆರೋಗ್ಯ, ಅದರ ಬಗ್ಗೆ ಪ್ರಾರಂಭ ಮಾಡೋಣ. ಚರ್ಮದ ಆರೋಗ್ಯದ ಮಹತ್ವದ ಬಗ್ಗೆ ತಿಳಿಸಿ. ಇವಾಗ ಚರ್ಮದ ಆರೋಗ್ಯ ಅಂತ ಹೇಳಿದ್ರೆ ಬರೇ ಚರ್ಮದ ಆರೋಗ್ಯ ಇರಲ್ಲ, ಇದು ದೇಹದ ಆರೋಗ್ಯನೂ ಇಂಪಾರ್ಟೆಂಟ್. ಸೊ ನಮ್ ದೇಹ ಆರೋಗ್ಯವಾಗಿದ್ರೆ ನಮ್ ಚರ್ಮನು ಆರೋಗ್ಯವಾಗಿರುತ್ತೆ ಅಥವಾ ಪಳ ಹೊಳಿತದೆ ಅದಂತ ಹೇಳ್ಬೋದು. ಸೊ ನಾವು ನಮ್ದು ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ನಮ್ ಚರ್ಮದಲ್ಲೂ ಬೇರೆ ಬೇರೆ ಲಕ್ಷಣಗಳು, ಅನಾರೋಗ್ಯದ ಲಕ್ಷಣಗಳು ಕಾಣ್ಕೋಬಹುದು. ಸೊ ಚರ್ಮದ ಆರೋಗ್ಯ ಬರೇ ನಾವು ಸ್ನಾನ ಮಾಡೋದ್ರಿಂದ ಇರಲ್ಲ. ಏನಂತ ಅಂದ್ರೆ ಓಕೆ, ದಿನ ಸ್ವಚ್ಛಾಗಿ ಸ್ನಾನ ಮಾಡ್ಬಿಟ್ಟು ಅದು ಮಾಡ್ಲೇಬೇಕು. ದಿನ ಜಳಕ ಮಾಡೋದು ಮ್ಯಾಂಡ್ರೇಟ್ರಿ, ಅದು ಬಿಡೋಂಗಿಲ್ಲ. ಬಟ್ ಅದ್ರ ಜೊತೆಗೆ ನಾವು ನಮ್ಗೆ ಆರೋಗ್ಯವಾಗಿ ಇರಕ್ಕೆ ಏನೇನ್ ಮಾಡ್ಬೇಕು ಅದನ್ನು ಎಲ್ಲ ಮಾಡ್ಬೇಕು. ಸೊ ದೇಹ ಆರೋಗ್ಯವಾದ್ರಷ್ಟೇನೆ ಚರ್ಮನು ಆರೋಗ್ಯವಾಗಿರುತ್ತೆ. ಸೊ ಎಲ್ಲರಿಗೂ ಗೊತ್ತಿದೆ ಆರೋಗ್ಯ ಹೇಗಿರ್ಬೇಕು ಅಂತ, ಬಟ್ ನಾವು ಅದ್ರ ಬಗ್ಗೆ ಮಾತಾಡ್ಕೊಂತ ಹೋಗೋಣ. ಎಸ್, ಖಂಡಿತ. ಅಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಜನರಲ್ಲಿ ಕಂಡು ಬರುವಂತಹ ಚರ್ಮದ ಸಮಸ್ಯೆಗಳು ಯಾವುವು, ಅದರ ಬಗ್ಗೆ ತಿಳಿಸಿ. ಓಕೆ, ನಾವಿವಾಗ ಏನ್ ಹೇಳ್ಬೋದಂದ್ರೆ ಚರ್ಮದಲ್ಲಿ ಅಂದ್ರೆ ದೇಹದಲ್ಲಿ ಏನೇ ಅನಾರೋಗ್ಯ ಇರ್ಲಿ ಅದು ಚರ್ಮದ ಮೇಲೆ ಕಂಡೇ ಕಾಣುತ್ತೆ. ನಾವು ಏನ್ ಹೇಳ್ತೇವೆ ಅಂದ್ರೆ ಚರ್ಮ ಲಾರ್ಜೆಸ್ಟ್ ಆರ್ಗನ್ ಆಫ್ ದ ಬಾಡಿ ಅಂತ ಹೇಳೋದು. ಸೊ ಸರ್ಫೇಸ್ ಏರಿಯಾ ಎಲ್ಲ ನೋಡಿದ್ರೆ ಚರ್ಮನೇ ಜಾಸ್ತಿ ಏನಂತ ಹೇಳ್ತೀರಾ ಸ್ಪೇಸ್ ಅಕ್ಯುಪೈ ಮಾಡುತ್ತೆ ನಮ್ಮ ಬಾಡಿನಲ್ಲಿ. ಸೊ ಯಾವುದೇ ರೋಗ ಆಗ್ಲಿ ಸಿಂಪಲ್ ಆಗಿ ಫಸ್ಟ್ ಅಂದ್ರೆ ನಾವು ಏನ್ ಹೇಳ್ಬೋದು, ಇನ್ಫೆಕ್ಷನ್ ಅಂತ ಹೇಳ್ಬೋದು, ಇನ್ಫ್ಲಮೇಟರಿ ಅಂತ ಹೇಳ್ಬೋದು, ಆಟೋ ಇಮ್ಯೂನ್ ಅಂತ ಹೇಳ್ಬೋದು. ಸೊ ಇವ್ ಯಾವುದಾದ್ರೂ ಇರ್ಲಿ ಅದು ಚರ್ಮದಲ್ಲಿ ಒಂದಲ್ಲ ಒಂದು ರೀತಿನಲ್ಲಿ ಕಾಣ್ಕೊಳ್ಳುತ್ತೆ. ಫಸ್ಟ್ ಬಂದ್ಬಿಟ್ಟು ನಾವು ಏನ್ ಹೇಳೋಣ ಅಂದ್ರೆ ಮೆಟಬಾಲಿಕ್ ಡಿಸೀಸ್ ಅಂತ. ಇವಾಗ ನಮ್ಮ ಇಂಡಿಯಾನಲ್ಲಿ ಅಥವಾ ನಮ್ಮ ದೇಶದಲ್ಲಿ ತುಂಬಾ ಎಲ್ಲರಲ್ಲೂ ಕಾಣ್ಕೊಂತ ಇರೋದು ನಾವೇನ್ ಹೇಳ್ತೇವೆ ಅಂದ್ರೆ ಡಯಾಬಿಟಿಸ್. ಸೊ ಇದು ಏನಾಗುತ್ತೆ ಅಂದ್ರೆ ಇಲ್ಲಿ ನಾವು ಏನ್ ನೋಡ್ಬೋದು ಅಂದ್ರೆ ಅಕ್ಯಾಂಥೋಸಿಸ್ ನೈಗ್ರಿಕನ್ಸ್ ಅಂತ ಹೇಳ್ತೀವಿ. ಸೊ ಅದೇ ಫಸ್ಟ್ ಗುಣ ಆಗಿರ್ತದೆ. ಅಂದ್ರೆ ಫಸ್ಟ್ ಡಯಾಬಿಟಿಸ್ ಸಡನ್ ಆಗಿ ಡಯಾಬಿಟಿಸ್ ಬರಲ್ಲ ಯಾರಿಗಾದ್ರೂ. ಅವ್ರಿಗೆ ಏನಾಗುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರೋರ್ಗೆ ಏನಾಗುತ್ತೆ, ಅವ್ರಿಗೆ ಕತ್ತಲ್ಲಿ, ಬಗಲಲ್ಲಿ, ತೊಡೆ ಸಂದಿನಲ್ಲಿ, ಕಣ್ಸುತ್ತಲು ಎಲ್ಲ ಕಪ್ಪಾಗುತ್ತೆ, ಮತ್ತೆ ಚರ್ಮನು ಸ್ವಲ್ಪ ದಪ್ಪಾಗ್ಬೋದು. ಇದಕ್ಕೆ ನಾವು ಅಕ್ಯಾಂಥೋಸಿಸ್ ನೈಗ್ರಿಕನ್ಸ್ ಅಂತ ಹೇಳ್ತೀವಿ. ಆಮೇಲೆ ಸ್ಕಿನ್ ಟ್ಯಾಕ್ಸ್ ಕಾಣ್ಕೊಳ್ಳೋದು. ಸೊ ಇದೆಲ್ಲಾನು ಇನ್ಸುಲಿನ್ ರೆಸಿಸ್ಟೆನ್ಸ್ ಲಕ್ಷಣಗಳು. ಇವಾಗ ಇದು ಸ್ಟಾರ್ಟಿಂಗ್ ಅಲ್ಲಿ ಇರುತ್ತೆ. ಸೊ ಯಾರಿಗೆ ಇದು ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆ ಅಂತ, ಅವ್ರ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಿ ಊಟದಲ್ಲೆಲ್ಲ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಆಕ್ಚುಲಿ ದೇ ಕ್ಯಾನ್ ಪ್ರಿವೆಂಟ್ ಡಯಾಬಿಟೀಸ್. ಸೊ ಅಂದ್ರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇಂಪಾರ್ಟೆಂಟ್. ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂದ್ರೆ ಊಟನೂ ಆಯ್ತು, ಎಕ್ಸಸೈಸು ಆಯ್ತು, ನಿದ್ದೆನೂ ಆಯ್ತು. ಆಮೇಲೆ ಮನಸ್ಸಿನ ಸಂತೋಲನ ಅಂದ್ರೆ ಮನಸ್ಸನ್ನ ಕಾಮಾಗಿಟ್ಕೊಳ್ಳೋದು. ಸ್ಟ್ರೆಸ್ ಲೆವೆಲ್ನ ಎಲ್ಲಾರ್ಗೂ ಸ್ಟ್ರೆಸ್ ಇರುತ್ತೆ, ಬಟ್ ಅದನ್ನ ಹೆಂಗೆ ಮ್ಯಾನೇಜ್ ಮಾಡ್ತೇವಿ ಅದು ಇಂಪಾರ್ಟೆಂಟ್. ಸೊ ಇದೆಲ್ಲಾನು ಒಂದ್ ಸರಿ ಸಮಾನ ಮಾಡ್ಕೊಂಡ್ರೆ ಡೆಫಿನೆಟ್ ಆಗಿ ಮುಂದೆ ಶುಗರ್ ಬರೋದು ಅಥವಾ ಡಯಾಬಿಟಿಸ್ ಬರೋದನ್ನ ನಾವು ತಡೆಗಟ್ಬೋದು. ಸೊ ಇದು ಒಂದ್ ಲಕ್ಷಣ. ಸೊ ಇನ್ನ ಇವಾಗ ಎಲ್ಲಿ ಇದಾವೆ, ಇವಾಗ ಮಳೆಗಾಲ. ಸೊ ಏನಾಗ್ತಾ ಇದೆ, ಯಾರ್ದು ಬಟ್ಟೆ ಒಣಗ್ತಾ ಇಲ್ಲ, ಎಲ್ಲಾರ್ದು ಬಟ್ಟೆ ಹಸಿ. ನಾವು ಎಷ್ಟೊಂದ್ ಸತಿ ಹಸಿ ಆಗಿರ್ತೇವಿ. ಸೊ ಈ ಟೈಮಲ್ಲಿ ಫಂಗಲ್ ಇನ್ಫೆಕ್ಷನ್ ಅಥವಾ ಗಜಕರ್ಣಿ ಇದು ಕಾಣ್ಕೊಳ್ಳೋದು ತುಂಬಾ ಕಾಮನ್ ಆಗಿರುತ್ತೆ. ಸೊ ಇವಾಗ ಇದನ್ನ ಹೇಗ್ ಪ್ರಿವೆಂಟ್ ಮಾಡ್ಬೋದಪ್ಪ ಅಂತಂದ್ರೆ ಯಾವಾಗೂನು ಬಟ್ಟೆನ ಒಣಗಿಸ್ಬಿಟ್ಟು ಇಸ್ತ್ರಿ ಮಾಡಿ ಆಮೇಲೆ ಹಾಕೊಳ್ಳಿ. ಹಸಿ ಬಟ್ಟೆನ ಹಾಕ್ಬಾರ್ದು. ಸ್ನಾನ ಆದ್ಮೇಲೆ ಒತ್ತಿಯಾಗಿ ಒರೆಸ್ಕೋಬೇಕು. ಬೇಕಿದ್ರೆ 1-2 ನಿಮಿಷ ಫ್ಯಾನ್ ಗಾಳಿಗೂ ಆರಿಸ್ಕೊಂಡು ಆಮೇಲೆ ಬಟ್ಟೆ ಹಾಕೊಳ್ಳಿ. ಹಸಿ ಆಗಿದ್ರೆ ಡೆಫಿನೆಟ್ ಆಗಿ ಗಜಕರ್ಣಿ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಇದು ಮಾಡೋದ್ರಿಂದ ಅಟ್ ಲೀಸ್ಟ್ ಟು ಅನ್ ಎಕ್ಸ್ಟೆಂಟ್ ವಿ ಕ್ಯಾನ್ ಪ್ರಿವೆಂಟ್ ಇದು ಗಜಕರ್ಣಿ ಅಥವಾ ಫಂಗಲ್ ಇನ್ಫೆಕ್ಷನ್. ಬಹಳ ಮುಖ್ಯವಾಗಿ ತಾವು ಲಾರ್ಜೆಸ್ಟ್ ಆರ್ಗನ್ ಆಫ್ ದ ಬಾಡಿ ಅಂತ ಹೇಳಿದ್ರಿ. ಒಳಗೇನಾಗುತ್ತೆ ಅದರ ಬಗ್ಗೆ ನಮ್ಮ ಚರ್ಮದ ಮೇಲೆ ಗೊತ್ತಾಗುವ ಒಂದು ಲಕ್ಷಣ ಬಂದೇ ಬರುತ್ತೆ ಅಂತ. ಮಳೆಗಾಲದ ಬಗ್ಗೆನೂ ತಾವು ಚೆನ್ನಾಗಿ ಹೇಳಿದ್ರಿ. ಸ್ನೇಹಿತರೆ, ಇದು ಆರೋಗ್ಯ ದರ್ಶನ. ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಮದ ಆರೋಗ್ಯದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ KLE, ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ, ಬೆಳಗಾವಿಯ ಅಸೋಸಿಯೇಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಡರ್ಮಟಾಲಜಿ, ಡಾಕ್ಟರ್ ವಿಜಯ ಸರ್ಜನ್ ಅವರು. ಈಗ ಆಕ್ನಿ ಬಗ್ಗೆ ತಾವು ಮಾತನಾಡೋಣ. ಬಹಳಷ್ಟು ಜನರು ಈ ಒಂದು ಟೀನೇಜರ್ಸ್ ನಲ್ಲಿ ಕಂಡು ಬರುವಂತಹ ಒಂದು ಆಕ್ನಿ, ಅದಕ್ಕೆ ವಿಭಿನ್ನವಾದ ಅವರು ಹೋಮ್ ರೆಮಿಡೀಸ್ ಎಲ್ಲ ಮಾಡ್ತಾರೆ. ಆಕ್ನಿ ಆಗ್ಲಿಕ್ಕೆ ಕಾರಣವೇನು, ಅದ್ರ ಬಗ್ಗೆ ಸ್ವಲ್ಪ. ಓಕೆ,
ನಾನು ತುಂಬಾ ಕಾಂಪ್ಲಿಕೇಟ್ ಮಾಡಲ್ಲ, ಸಿಂಪಲ್ ಆಗಿ ಹೇಳ್ತೀನಿ. ಮೊಡವೆ ಅನ್ನೋದು ಏನಂತ ಹೇಳ್ಬೋದು, ಮೆಜಾರಿಟಿನಲ್ಲಿ ಫಿಸಿಯಾಲಜಿಕಲ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಏಜ್ ಅಲ್ಲಿ ಇರುತ್ತೆ, ಅರೌಂಡ್ 13-30 ವರ್ಷ ತನಕ. ಹೆಚ್ಚು ಕಡಿಮೆ ಎಲ್ಲಾರ್ಗೂ ಪ್ರಮಾಣ ಹೆಚ್ಚು ಕಡಿಮೆ ಇರ್ಬೋದು, ಬಟ್ ಎಲ್ಲರಿಗೂ ಸ್ವಲ್ಪ ಮಟ್ಟಿಗೆ ಪಿಂಪಲ್ಸ್ ಕಂಡೇ ಕಾಣ್ಕೊಳ್ಳುತ್ತೆ. ಸೊ ಇದು ನಾರ್ಮಲ್. ಬಟ್ ನಾವ್ ಯಾವಾಗೂ ಪಿಂಪಲ್ಸ್ನ ಯಾಕೆ ಟ್ರೀಟ್ ಮಾಡ್ತೀವಿ ಅಂದ್ರೆ, ಅದು ಹೋಗ್ಬಿಟ್ಟು ಕಲೆಗಳನ್ನ ಕೊಡಬಾರ್ದು ಅಂತ, ಸ್ಕಾರ್ಸ್ ಆಗಬಾರ್ದು ಅಂತ. ಯಾಕಂದ್ರೆ ಪಿಂಪಲ್ಸ್ ಹೋಗ್ಬಿಡುತ್ತೆ, ಅದೇನು ಲೈಫ್ ಲಾಂಗ್ ಇರಲ್ಲ. ಬಟ್ ಯಾವಾಗಾದ್ರೂ ಕಲೆಗಳು ಅಥವಾ ಸ್ಕಾರ್ಸ್ ಏನಿರುತ್ತಲ್ಲ, ಅದು ಲೈಫ್ ಲಾಂಗ್ ಇರುತ್ತೆ. ಸೊ ಅದನ್ನ ನಾವು ಡೆಫಿನೆಟ್ ಆಗಿ ಟ್ರೀಟ್ ಮಾಡಬೇಕಾಗತ್ತೆ. ಸಿಂಪಲ್ ಆಗಿ ಇವಾಗ ಹೆಂಗಂದ್ರೆ ಮೊಡವೆ ಅದರಲ್ಲಿ ಸ್ಟೇಜಸ್ ಇರುತ್ತೆ. ಅಂದ್ರೆ ಫಸ್ಟ್ ಲಕ್ಷಣ ಕಾಣ್ಕೊಳ್ಳೋದು ನಾವೇನಂತ ಹೇಳ್ತೀವಿ, ಬ್ಲ್ಯಾಕ್ ಹೆಡ್ ಅಥವಾ ವೈಟ್ ಹೆಡ್ ಅಂತ ಹೇಳ್ತೀವಿ. ಅದು ಫಸ್ಟ್ ಇರುತ್ತೆ. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಕೆಂಪಾಗೋದು, ಗುಳ್ಳೆಗಳಾಗತ್ತೆ. ಆಮೇಲೆ ಗುಳ್ಳೆದಿಂದ ಏನಂದ್ರೆ ಕ್ಯೂ ಬಕ್ಕಿ ಆಗುತ್ತೆ. ಅದಾದ್ಮೇಲೆ ಎಷ್ಟೊಂದು ಜನಕ್ಕೆ ಸ್ಕಾರ್ಸ್ ಆಗ್ಬೋದು ಅಥವಾ ಕಲೆಗಳಾಗ್ಬೋದು. ಸೊ ಎಲ್ಲ ಸ್ಟೇಜಸ್ ಇರುತ್ತೆ. ಯಾರಿಗೆ ಬರೀ ಕೊಮೆಡಾನ್ಸ್ ಅಂತ ಹೇಳ್ತೀವಿ, ಅವ್ರಿಗೆ ಜಾಸ್ತಿ ತಲೆ ಕೆಡ್ಸ್ಕೊಂಡು ಓವರ್ ಟ್ರೀಟ್ಮೆಂಟ್ ಎಲ್ಲ ಮಾಡೋದು ಬೇಕಾಗಿಲ್ಲ. ಬಟ್ ಯಾರಿಗೆ ಪಸ್ ಎಲ್ಲ ಆಗ್ಬಿಟ್ಟು ಕಲೆ ಬೀಳೋ ಚಾನ್ಸ್ ಇರುತ್ತೆ, ಅವ್ರಿಗೆ ಕರೆಕ್ಟಾಗಿ ಚೆಂದಾಗಿ ಟ್ರೀಟ್ಮೆಂಟ್ ಕೊಡಲೇಬೇಕು. ನಾವು ಇವಾಗ ಏನು ಮಾಡೋಣ ಅಂದರೆ, ಇವಾಗ ಪಿಂಪಲ್ಸ್ ಬಗ್ಗೆ ನೀವು ಮನೇಲಿ ಏನು ಮಾಡ್ಬೋದು ಅಂತ ಹೇಳೋಣ. ಯಾವಾಗೂ ಪಿಂಪಲ್ಸ್ ಇದೆ ಅಂತ ಹೇಳ್ಬಿಟ್ಟು ತುಂಬ ಹಾರ್ಶ್ ಆಗಿರೋ ಫೇಸ್ ವಾಶಸ್ ಎಲ್ಲ ಯೂಸ್ ಮಾಡಬೇಡಿ. ಸೊ ಫೇಸ್ ವಾಶ್ನ ಓವರ್ ಆಗು ಯೂಸ್ ಮಾಡಬಾರ್ದು. ಓಕೆ, ಎಷ್ಟಂದ್ರೆ 3 ಸತಿ ಮುಖ ತೊಳ್ಕೊಂಡ್ರೆ ಸಾಕಾಗುತ್ತೆ. ನೀವು ಓವರ್ ಆಗಿ ಮಾಡಿದ್ರೆ ಏನಾಗುತ್ತೆ, ಸ್ಕಿನ್ ಇನ್ನೂ ಡ್ರೈ ಆಗುತ್ತೆ. ಡ್ರೈ ಆಗ್ಬಿಟ್ಟು ಇರಿಟೇಷನ್ ಆಗುತ್ತೆ. ಸೊ ಅದು ಮಾಡೋದಿಲ್ಲ. ಆಮೇಲೆ ಡೆಫಿನೆಟ್ ಆಗಿ ಕ್ಲೀನ್ ಇರೋದ್ರಿಂದ ಆದಷ್ಟು ಮೊಡವೆ ಕಡಿಮೆ ಇರುತ್ತೆ. ಬಟ್ ಹೇಳೋದ್ ಪ್ರಕಾರ ಒಂದ್ ಏಜ್ ಅಲ್ಲಿ ಮೊಡವೆ ಬರುತ್ತೆ. ಸೊ ಅದನ್ನ ನೀವೇನ್ ಮಾಡ್ಬೇಕು ಅಂದ್ರೆ, ಚೂಟೋದು ಕಿತ್ತೋದು ಏನು ಮಾಡಬಾರ್ದು. ಆಮೇಲೆ ಓವರ್ ದ ಕೌಂಟರ್ ಪ್ರಾಡಕ್ಟ್ಸ್ ನ ಏನೇನೋ ಯೂಸ್ ಮಾಡಬೇಡಿ. ನೀವು ಏನ್ ಯೂಸ್ ಮಾಡ್ಬೋದು ಅಂದ್ರೆ, ಬೆನ್ಸಾಲ್ ಪೆರಾಕ್ಸೈಡ್ ಬರುತ್ತೆ, ಅದು ಯೂಸ್ ಮಾಡ್ಬೋದು, ದಟ್ ಇಸ್ ಫೈನ್. ಓಕೆ, ಆಮೇಲೆ ರೆಟಿನಾಯ್ಡ್ಸ್ ಅಂತ ಹೇಳ್ತೀವಿ, ಅದು ಯೂಸ್ ಮಾಡ್ಬೋದು. ಬಟ್ ಯು ಹ್ಯಾವ್ ಟು ಟೇಕ್ ಪ್ರಿಕಾಷನ್ಸ್. ಸುಮ್ಮನೆ ಲೈಫ್ ಲಾಂಗ್ ಏನೇನೋ ಹಚ್ಕೊಳಂತ ಹೋಗಬೇಡಿ. ಪಿಂಪಲ್ಸ್ ಎಲ್ಲ ಇದ್ದಾಗ ಯಾವತ್ತೂ ಸ್ಟಿರಾಯ್ಡ್ಸ್ನ ಯೂಸ್ ಮಾಡಬಾರ್ದು, ಅದನ್ನು ಇನ್ನೂ ಜಾಸ್ತಿ ಮಾಡುತ್ತೆ. ಸೊ ಸುಮ್ಮನೆ ಓವರ್ ದ ಕೌಂಟರ್ ಯಾರೋ ಹೇಳ್ತಾರೆ ಅಂತ ಕ್ರೀಮ್ಸ್ ಎಲ್ಲ ಯೂಸ್ ಮಾಡಬೇಡಿ. ಮುಖನ ಅಟ್ಲೀಸ್ಟ್ 3 ಟೈಮ್ಸ್ ತೊಳಿರಿ. ಆಮೇಲೆ ನಿಮ್ ಡಾಕ್ಟರ್ ಕೊಟ್ಟೆ ಕ್ರೀಮ್ಸ್ನ ಕರೆಕ್ಟಾಗಿ ಫಾಲೋ ಮಾಡ್ರಿ, ಇನ್ಸ್ಟ್ರಕ್ಷನ್ ಪ್ರಕಾರ ಫಾಲೋ ಮಾಡ್ರಿ. ಸೊ ಅದರಿಂದ ಮೋಸ್ಟ್ ಆಫ್ ದ ಟೈಮ್ ಸಿಂಪಲ್ ಆಕ್ನೆ ಟ್ರೀಟ್ಮೆಂಟ್ ಅಂದ್ರೆ ಕ್ಯೂರ್ ಆಗಲ್ಲ, ಬಟ್ ಕಂಟ್ರೋಲ್ ಬರುತ್ತೆ. ಬಟ್ ತುಂಬಾ ಜಾಸ್ತಿ ಇತ್ತು, ಕ್ಯೂ ಗುಳ್ಳೆ ಇದೆ, ಸ್ಕಾರ್ ಆಗ್ತಾ ಇದೆ ಅಂದ್ರೆ ಡೆಫಿನೆಟ್ ಆಗಿ ನೀವು ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ಹೋಗ್ಬಿಟ್ಟು ಕರೆಕ್ಟ್ ಆಗಿ ಅವ್ರು ಹೇಳಿದ ಡ್ಯೂರೇಷನ್ ತನಕ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ಡಾಕ್ಟರ್ ಮೇಡಮ್, ತಾವು ತಮ್ಮ ಉತ್ತರದಲ್ಲಿ ಹೇಳಿದ್ರಿ 2-3 ಮೆಡಿಸಿನ್ ಬಗ್ಗೆ. ಅಂತ ಸಂದರ್ಭದಲ್ಲಿ ಒಂದು ಪ್ರಶ್ನೆ, ಈಗ ಮಾಹಿತಿಯ ಯುಗ, ಗೆಟ್ ಇನ್ಫಾರ್ಮೇಶನ್ ಅಟ್ ಅ ಕ್ಲಿಕ್ ಅಂತ ಹೇಳ್ತಾರೆ. ಸೆಲ್ಫ್ ಮೆಡಿಕೇಟ್ ಮಾಡ್ತಾ ಇದ್ದಾರೆ ಬಹಳಷ್ಟು ಜನ. ಚರ್ಮದ ಒಂದು ವಿಷಯ ಬಂದಾಗ ಸೆಲ್ಫ್ ಮೆಡಿಕೇಶನ್ ಒಳ್ಳೇದಾ ಅಥವಾ ಕೆಟ್ಟದ, ಅದ್ರ ಬಗ್ಗೆ ವೈದ್ಯರಾದ ನೀವು ಏನು ಹೇಳಿಕ್ಕೆ ಇಷ್ಟ? ಸೆಲ್ಫ್ ಮೆಡಿಕೇಶನ್ ಯಾವಾಗೂ ಮಾಡಬಾರ್ದು. ಏನಿದೆ ಅಂದ್ರೆ, ನಾನು ಆಗ್ಲೇ ಹೇಳ್ದಂಗೆ ನಮ್ದು ಚರ್ಮ ಲಾರ್ಜೆಸ್ಟ್ ಆರ್ಗನ್ ಇದೆ. ನಾವು ಅದ್ರ ಮೇಲೆ ಏನು ಹಚ್ಕೊಂಡ್ರು ಅದು ಅಬ್ಸಾರ್ಬ್ ಆಗುತ್ತೆ. ಸೊ ಡೆಫಿನೆಟ್ಲಿ ನಮ್ಮ ಸಿಸ್ಟಮ್ ಒಳಗೆ ಹೋಗುತ್ತೆ ಅದು. ಸೊ ನಾವೇನಾದ್ರೂ ಕೆಟ್ಟ ವಸ್ತು ಹಚ್ಕೊಂಡ್ರೆ ಡೆಫಿನೆಟ್ ಆಗಿ ಅದು ನಮ್ಮ ಬಾಡಿ ಒಳಗೆ ಹೋಗಿ ಕೆಟ್ಟ ದುಷ್ಪರಿಣಾಮನೇ ಮಾಡುತ್ತೆ. ಸೊ ಯಾವುದಾದ್ರೂ ಮೆಡಿಕೇಶನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅದಕ್ಕೊಂದು ಬೇಸಿಕ್ ಐಡಿಯಾ ಇರಬೇಕು. ನೆಟ್ಟಲ್ಲಿ ಒಂದೊಂದ್ಸತಿ ಐಡಿಯಾ ಸಿಗುತ್ತೆ, ಸಿಗಲ್ಲ. ಬಟ್ ಅದು ಏನಂದ್ರೆ ಅಥೆಂಟಿಕೇಟೆಡ್ ಇರಲ್ಲ. ಯಾರಾದ್ರೂ ನೆಟ್ಟಲ್ಲಿ ಏನಾದ್ರೂ ಹಾಕ್ಬಿಡ್ಬೋದು. ಸೊ ನೀವು ಅಥೆಂಟಿಕ್ ಇನ್ಫಾರ್ಮೇಶನ್ ಸರ್ಚ್ ಮಾಡಿದ್ರೆ ಪೇಷಂಟ್ ಇನ್ಫಾರ್ಮೇಶನ್ ಅಂತ ಸಿಗುತ್ತೆ ಕರೆಕ್ಟಾಗಿ ವೆಬ್ಸೈಟ್ಸ್ ಅಲ್ಲಿ. ಆ ಇನ್ಫಾರ್ಮೇಶನ್ ಪೇಷಂಟ್ಸ್ಗಂತಾನೆ ಇರುತ್ತೆ. ಸೊ ನೀವು ಅದನ್ನ ನೋಡ್ಕೊಂಡ್ಬಿಟ್ಟು ಮಾಡ್ಕೊಂಡು ಫಾಲೋ ಮಾಡ್ಬೋದು. ಸಿಂಪಲ್ ಹೌಸ್ ರೆಮಿಡೀಸ್ ಎಲ್ಲ ಇರ್ತಾವೆ. ಲೈಕ್ ಮುಖ ತೊಳೆಯೋದು, ರಫ್ ಆಗಿರಬಾರ್ದು, ಮತ್ತೆ ಡೈಲಿ ರೂಟೀನು ಏನು ಫಾಲೋ ಮಾಡಬೇಕು. ಲೈಕ್ ಇವಾಗ ಪಿಂಪಲ್ಸ್ ಇದ್ದಾಗ ಸ್ವಲ್ಪ ಮಟ್ಟಿಗೆ ಡೈರಿ ಅವಾಯ್ಡ್ ಮಾಡಬೇಕು, ಸ್ವೀಟ್ಸ್ ಅವಾಯ್ಡ್ ಮಾಡಬೇಕು. ಸೊ ಆಮೇಲೆ ಫೈಬರ್ ರಿಚ್ ಫುಡ್ ಅಂದ್ರೆ ತರಕಾರಿಗಳೆಲ್ಲ ಜಾಸ್ತಿ ತಿನ್ಬೇಕು. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಪಿಂಪಲ್ಸ್ ಏನ್ ಪೂರ್ತಿ ನಿಂತೋಗಲ್ಲ, ಬಟ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ಜಾಸ್ತಿ ಫ್ಲೇರ್ ಅಂತ ಏನ್ ಹೇಳ್ತೀವಿ ಅದಾಗಲ್ಲ. ಆಮೇಲೆ ಇನ್ನೊಂದು, ಹುಡುಗಿಯರಲ್ಲಿ ಅವ್ರದ್ದು ಸೈಕಲ್ಸ್ ಎಲ್ಲ ಇದ್ದಾಗ ಅದು ಇರುತ್ತೆ, ಪಿಂಪಲ್ಸ್ ಕಾಣುತ್ತೆ. ಡೆಫಿನೆಟ್ ಆಗಿ ಮೆಜಾರಿಟಿ ಪ್ರಾಬ್ಲಮ್ಸ್ ಏನಾಗೋದಂದ್ರೆ, ಒಂದ್ ಪಿಂಪಲ್ ಅದೇನು ಟಿವಿನಲ್ಲಿ ಎಲ್ಲ ಬರುತ್ತಲ್ಲ, ಒಂದ್ ಪಿಂಪಲ್ ಬಂದ್ಬಿಟ್ರೆ ನಿಮ್ಗೆ ಯಾರು ಇಷ್ಟಾನೇ ಪಡಲ್ಲ, ಆ ತರ ಏನಿರಲ್ಲ. ಇಟ್ಸ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್. ಒಂದ್ ಏಜ್ ಅಲ್ಲಿ ನಿಮ್ಗೆ
ಬರುತ್ತೆ ಪಿಂಪಲ್ಸ್. ಸೊ ಅದನ್ನ ಚೂಟೋದು ಕಿತ್ತೋದು ಅಥವಾ ಒಂದು ಸಲ ಒಂದು ಕ್ರೀಮ್ ಹಚ್ಚಿದ ತಕ್ಷಣ ಅದು ಮರುದಿವಸನೇ ಹೋಗ್ಬಿಡುತ್ತೆ, ಅದೆಲ್ಲ ತಪ್ಪು ಇನ್ಫಾರ್ಮೇಶನ್ ಇದೆ. ಆ ಥರ ಏನಾಗಲ್ಲ. ಪಿಂಪಲ್ಸ್ ಬಂದ್ರೆ ಒಂದು ಟೈಮ್ ತಗೊಳುತ್ತೆ, ಸ್ಲೋ ಆಗಿ ಹೋಗುತ್ತೆ. 1 ವಾರ ಇರ್ಬೋದು, 10 ದಿವಸ ಇರ್ಬೋದು. ಅದು ತನ್ನಷ್ಟಕ್ಕೆ ತಾನೇ ಹೋಗ್ಬಿಟ್ಟು ಏನೂ ಆಗೋದಿಲ್ಲ. ಅಂದ್ರೆ ಒಂದು ಚಿಕ್ಕ ಕಲೆ ಇರ್ಬೋದು, ಆಮೇಲೆ ಅದು ಹೋಗ್ಬಿಡುತ್ತೆ. ಬಟ್ ನೀವು ಚೂಟೋದು ಕಿತ್ತೋದು ಏನಾರು ಮಾಡಿದ್ರೆ ನಾವೇನ್ ಹೇಳ್ತೇವೆ ಅಂದ್ರೆ ಸ್ಕಾರ್ ಅಂತ ಹೇಳ್ತೀವಿ. ಅದು ಲೈಫ್ ಲಾಂಗ್ ಇರುತ್ತೆ. ಅದನ್ನ ಮತ್ತೆ ಟ್ರೀಟ್ಮೆಂಟ್ ಮಾಡ್ಬೇಕಂದ್ರೆ ನೀವು ತುಂಬಾ ಖರ್ಚೆಲ್ಲ ಮಾಡಬೇಕು, ತುಂಬಾ ಟೈಮ್ ಎಲ್ಲ ಹೋಗುತ್ತೆ. ಸೊ ಯಾವತ್ತು ಚೂಟೋದು ಕಿತ್ತೋದು ಯಾವತ್ತು ಮಾಡಬಾರ್ದು. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ವಿಷಯ ಚರ್ಮದ ಆರೋಗ್ಯದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಡರ್ಮಿಟಾಲಜಿ ಡಾಕ್ಟರ್ ವಿಜಯ ಸಜ್ಜನ್ ಅವರು. ಡಾಕ್ಟರ್ ಮೇಡಮ್, ಈಗ ರೋಗಗಳ ಬಗ್ಗೆ ಮಾತನಾಡೋಣ. ಎಕ್ಸಿಮಾ ಅಂದ್ರೆ ಏನು, ಅದರ ಲಕ್ಷಣ? ಎಕ್ಸಿಮಾ ಅಂದ್ರೆ ಇದು ಒಂದು ಕಾಮನ್ ಟರ್ಮಿನಾಲಜಿ ಅಂತ ಹೇಳ್ಬೋದು. ಎಲ್ಲದಕ್ಕೂ ಎಕ್ಸಿಮಾ ಅಂತ ಹೇಳ್ತೀವಿ. ಅಂದ್ರೆ ಸ್ಕಿನ್ ಅಳ್ತಾ ಇದ್ರೆ ಅಂದ್ರೆ ಎಕ್ಸಿಮಾ ಅಂತ ಹೇಳ್ತೀವಿ. ಸೊ ಎಕ್ಸಿಮಾ ಅಂದ್ರೆ ವಿ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್. ಇವಾಗ ಅಟೋಪಿಕ್ ಎಕ್ಸಿಮಾ ಅಂತ ಹೇಳ್ತೇವಿ. ಇವಾಗ ಸ್ಕಿನ್ ಡ್ರೈ ಆದ್ರೆ ಹೇಳೋದು ಅಸ್ಟಿಯೋಟಿಕ್ ಎಕ್ಸಿಮಾ ಅಂತ ಹೇಳ್ತೇವಿ. ಇರಿಟೆಂಟ್ ಎಕ್ಸಿಮಾ ಅಂದ್ರೆ ಇರಿಟೆಂಟ್ ಸಾಮಾನ್ ವಸ್ತುಗಳನ್ನ ನಾವು ಏನಾರು ಕೈ ಮೇಲೆ ಹಚ್ಕೊಂಡ್ರೆ ಅವಾಗ ಸ್ಕಿನ್ ರಿಯಾಕ್ಟ್ ಮಾಡುತ್ತೆ, ರೆಡ್ ಆಗುತ್ತೆ. ಅದಕ್ಕೂ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ಗೂ ಎಕ್ಸಿಮಾನೇ ಆಗುತ್ತೆ. ಸೊ ಎಕ್ಸಿಮಾ ತುಂಬಾ ಥರದಿದೆ. ಸೊ ಸಾಮಾನ್ಯವಾಗಿ ನಾವು ಚಳಿಗಾಲದಲ್ಲಿ ನೋಡಬೇಕಾಗಿರೋದಂದ್ರೆ ವಿಂಟರ್ ಎಕ್ಸಿಮಾ ಅಂತ ಹೇಳ್ಬೋದು. ಲೈಕ್ ಈಸಿಯಾಗಿ ಇರೋ ಟರ್ಮ್ಸ್ ಯೂಸ್ ಮಾಡೋಣ. ತುಂಬಾ ಕಾಂಪ್ಲಿಕೇಟೆಡ್ ಟರ್ಮ್ಸ್ ಯೂಸ್ ಮಾಡಿದ್ರೆ ಯಾರಿಗೂ ಅರ್ಥನೂ ಆಗಲ್ಲ. ಸೊ ಏನಾಗುತ್ತೆ, ವಿಂಟರ್ ಸೀಸನ್ ಅಲ್ಲಿ ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ ಹ್ಯುಮಿಡಿಟಿ ಅಂದ್ರೆ ನೀರಿನ ಅಂಶ ಕಡಿಮೆ ಇರುತ್ತೆ. ಸೊ ಅದೇನ್ ಮಾಡುತ್ತೆ ಅಂದ್ರೆ ನಮ್ಮ ದೇಹದ ಮೇಲಿರೋ ನೀರಿನ ಅಂಶ ಅಟ್ಮಾಸ್ಫಿಯರ್ಗೆ ಹೋಗುತ್ತೆ. ಸೊ ನಮ್ಮ ಸ್ಕಿನ್ ಡ್ರೈ ಆಗುತ್ತೆ. ಸ್ಕಿನ್ ಡ್ರೈ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಅದು ಒಂದ್ ಸ್ವಲ್ಪ ಕೆಂಪಾಗ್ಬೋದು, ಬಿರುಕ್ ಬಿಡ್ಬೋದು. ಎಸ್ಪೆಷಲಿ ಹೀಲ್ದಲ್ಲೆಲ್ಲ ಹೊಡಿತದೆ, ಅಂದ್ರೆ ಕಾಲೆಲ್ಲ ಸೀಳ್ಬೋದು. ಇದೆಲ್ಲಾನು ಯಾಕಂದ್ರೆ ಅಟ್ಮಾಸ್ಫಿಯರ್ ಅಲ್ಲಿರೋ ಹ್ಯುಮಿಡಿಟಿ ಕಡಿಮೆ ಆಗೋದಕ್ಕೆ ಆಗುತ್ತೆ. ಸೊ ಇವಾಗಪ್ಪ ಏನ್ ಮಾಡ್ಬೇಕು ಅಂದ್ರೆ ಯಾವಾಗ್ಲೂ ಸ್ನಾನ ಮಾಡೋದು ಒಂದು ರೀತಿ ಇರುತ್ತೆ. ಎಲ್ಲಾರ್ಗೂ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡೋದು ತುಂಬಾ ಇಷ್ಟ ಆಗುತ್ತೆ. ಅಂದ್ರೆ ಲಾಂಗ್ ಬಾತ್ಸ್, 1 ಗಂಟೆ ತನಕ ಸ್ನಾನ ಮಾಡೋದು, ಬಿಸಿ ಬಿಸಿ ಇರಬೇಕು. ಬಟ್ ಅದು ಚರ್ಮಕ್ಕೆ ಆರೋಗ್ಯಕರ ಅಲ್ಲ. ಚರ್ಮಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನಾವು ಶಾರ್ಟ್ ಬಾತ್ಸ್ ಅಂದ್ರೆ 2 to 5 minutes ಅಷ್ಟು. ಆಮೇಲೆ ಲೂಕ್ ವಾರ್ಮ್ ವಾಟರ್ ಅಂದ್ರೆ ಉಗುರು ಬೆಚ್ಚ ನೀರಲ್ಲಿ ಜಳಕ ಮಾಡಬೇಕು. ತುಂಬಾ ಸುಡು ನೀರಲ್ಲಿ ಜಳಕ ಮಾಡಬಾರ್ದು. ಆಮೇಲೆ ಯಾವಾಗೂ ಮಾಯಿಶ್ಚರೈಸಿಂಗ್ ಸೋಪ್ ಯೂಸ್ ಮಾಡಿ, ಹಾರ್ಶ್ ಸೋಪ್ ಎಲ್ಲ ಯೂಸ್ ಮಾಡಬೇಡ್ರಿ. ಸ್ನಾನ ಆದ ತಕ್ಷಣ ಯಾವ್ದಾದ್ರು ಬಾಡಿ ಲೋಷನ್ ಮೈ ತುಂಬಾ ಹಚ್ಬೇಕು. ಎಸ್ಪೆಷಲಿ ಬಾಡಿ ಲೋಷನ್ಸ್ ಯಾವಾಗ ಯೂಸ್ ಮಾಡ್ತೀರಾ ಅವಾಗ ಜಾಸ್ತಿ ಫ್ರೇಗ್ರೆನ್ಸ್ ಇರೋದು ಯೂಸ್ ಮಾಡಬೇಡ್ರಿ. ಫ್ರೇಗ್ರೆನ್ಸ್ ಇರೋದು ಚೆನ್ನಾಗಿ ಅನ್ಸುತ್ತೆ, ಬಟ್ ಅದರಿಂದ ಇರಿಟೇಷನ್ ಆಗ್ಬೋದು. ಸೊ ನಾನ್ ಫ್ರೇಗ್ರೆಂಟ್ ಮಾಯಿಶ್ಚರೈಸಿಂಗ್ ಲೋಷನ್ಸ್ ಹಚ್ಚಿ ಸ್ನಾನ ತಕ್ಷಣ ಹಚ್ಚಬೇಕು. ಬಟ್ಟೆ ಹಾಕೊಳ್ಳೋಕ್ಕಿಂತ ಮುಂಚೆನೆ ಮಾಯಿಶ್ಚರೈಸರ್ ಹಚ್ಬಿಟ್ಟು ಆಮೇಲೆ ಬಟ್ಟೆ ಹಾಕೋಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ದು ವಿಂಟರ್ ಎಕ್ಸಿಮಾ ಎಲ್ಲ ಕಡಿಮೆ ಆಗುತ್ತೆ. ಬಟ್ ಅದರ್ ಎಕ್ಸಿಮಾಸ್ ಅಂದ್ರೆ ನಾವು ಇವಾಗ ಒಂದ್ ಸ್ವಲ್ಪ ಜನಕ್ಕೆ ಸ್ಕಿನ್ ತುಂಬಾ ಡ್ರೈ ಇರುತ್ತೆ, ವಾಟ್ ವಿ ಟೆಲ್ ಆಸ್ ಅಟೋಪಿಕ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ. ಅವರಿಗೆ ಬರೀ ಇಷ್ಟೆಲ್ಲ ಮಾಡಿದ್ರೆ ಕಡಿಮೆ ಆಗ್ಲಿಕ್ಕಿಲ್ಲ, ಅವರಿಗೆ ಜಾಸ್ತಿ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಅವರು ಡೆಫಿನೆಟ್ ಆಗಿ ಡರ್ಮಟಾಲಜಿಸ್ಟ್ ಹತ್ರ ಹೋಗ್ಬೇಕಾಗುತ್ತೆ. ಆಮೇಲೆ ಇನ್ನೊಂದು ಬಂದ್ಬಿಟ್ಟು ನಾವೇನ್ ಹೇಳ್ತೀವಿ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ. ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಮೇಜರ್ ಎಸ್ಪೆಷಲಿ ಹೌಸ್ ವೈಫ್ಸ್ ಅಲ್ಲಿ ನೋಡೋದಂದ್ರೆ ಡಿಟರ್ಜೆಂಟ್ ಯೂಸ್ ಮಾಡ್ತಾರೆ. ಡಿಟರ್ಜೆಂಟ್ ಏನಾಗುತ್ತೆ ಅಂದ್ರೆ ಅದು ನಮ್ದು ಮೇಲ್ಗಡೆ ಚರ್ಮನೆಲ್ಲ ಕಿತ್ಬಿಟ್ಟು ಅದು ಇರಿಟೇಷನ್ ಕಾಸ್ ಮಾಡುತ್ತೆ. ಸೊ ಯಾವಾಗ್ಲೂ ಬಟ್ಟೆ ಪಾತ್ರೆ ತೊಳಿಬೇಕಾದ್ರೆ ರಬ್ಬರ್ ಗ್ಲೌಸ್ ಅಥವಾ ಸಿಲಿಕಾನ್ ಗ್ಲೌಸ್, ಇವು 2 ಗ್ಲೌಸ್ ಹಾಕೊಂಡ್ಬಿಟ್ಟು ನೀವು ಬಟ್ಟೆ ಪಾತ್ರೆನ ತೊಳಿರಿ. ಅವಾಗ ನಿಮ್ಗೆ ಇದು ಇರಿಟೆಂಟ್ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಏನಂತ ಹೇಳ್ತೇವಲ್ಲ ಅದು ಆಗಲ್ಲ. ಇದು ಸಿಂಪಲ್ ಇದೆ, ಯಾರಿಗೂ ಅದು ಇಷ್ಟ ಆಗಲ್ಲ. ಗ್ಲೌಸ್ ಹಾಕಬೇಕು ಅಂದ್ರೆ ಅದೊಂದು ದೊಡ್ಡ ಎಫರ್ಟ್ ಅಂತ ಅನ್ಸುತ್ತೆ. ಬಟ್ ಕೈಯೆಲ್ಲ ಏನಂತ ಹೇಳ್ತೀರಾ ನೀವು, ರೆಡ್ ಆಗ್ಬಿಟ್ಟು ಇಚ್ಚಿಂಗ್ ಎಲ್ಲ ಆಗಿ ಉರಿತಾ ಇದ್ರೆ ಅದೇನ್ ಚೆನ್ನಾಗಿರಲ್ಲ. ಸೊ ಯಾವಾಗೂ ಡಿಟರ್ಜೆಂಟ್ ಬೇಸ್ ಚೇಂಜ್ ಆಗ್ತಾ ಇರುತ್ತೆ. ಇಟ್ ಈಸ್ ಅನ್ ಆಲ್ಕಲೈನ್ ಬೇಸ್. ಸೊ ಯಾವಾಗೂ ಏನ್ ಮಾಡ್ತಾರೆ ಅಂದ್ರೆ ಸ್ವಚ್ಛಾಗಬೇಕು ಅಂತ ಅದ್ರದ್ದು ಕಂಟೆಂಟ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಅದು ನಮ್ಮ ಚರ್ಮದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಸೊ ಯಾವಾಗೂ ಗ್ಲೌಸ್ ಹಾಕಿ ಮನೆ ಕೆಲಸನ ಮಾಡಿ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ವಿಷಯ ಚರ್ಮದ ಆರೋಗ್ಯ ಕುರಿತು ವಿವರವಾದ ಮಾಹಿತಿ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಡರ್ಮಟಾಲಜಿ ಡಾಕ್ಟರ್ ವಿಜಯ ಸಜ್ಜನ್ ಅವರು ಕೊಡ್ತಾ ಇದ್ದಾರೆ. ಡಾಕ್ಟರ್ ಮೇಡಮ್, ಈಗ ಇನ್ನೊಂದು ವಿಷಯದ ಬಗ್ಗೆ, ರಿಂಗ್ ವರ್ಮ್ಸ್ ಇನ್ಫೆಕ್ಷನ್ ಎಂದ್ರೇನು, ಅದರ ಲಕ್ಷಣ,
ಅದ್ರ ಬಗ್ಗೆ ತಿಳಿಸಿ. ಇದು ಆಗ್ಲೇ ಮಾತಾಡಾಗಿದೆ, ಬಟ್ ರಿಂಗ್ ವರ್ಮ್ ಅಂದ್ರೆ ಏನಿಲ್ಲ, ಇದು ಗಚ್ಚಕರಣಿಗೆ ಇನ್ನೊಂದು ಹೆಸರು ಅಥವಾ ಫಂಗಲ್ ಇನ್ಫೆಕ್ಷನ್ಗೆ ಇನ್ನೊಂದು ಹೆಸರು. ಅದು ರೌಂಡ್ ರೌಂಡ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ರಿಂಗ್ ವರ್ಮ್ ಅಂತ ಹೇಳ್ತೀವಿ. ಸೊ ಇದ್ರದ್ದು ಫಂಗಲ್ದು ಲಕ್ಷಣ ಏನಂದ್ರೆ ಅದು ಸೆಂಟರ್ ಇಂದ ಸ್ಟಾರ್ಟ್ ಆಗ್ಬಿಟ್ಟು ಹೀಗೆ ಸ್ಪ್ರೆಡ್ ಹಾಕೋಂತ ಹೋಗುತ್ತೆ. ಸೊ ಯಾವಾಗ್ಲೂ ನಾವು ಬಾರ್ಡರ್ಸ್ ಅಂತ ಏನ್ ಹೇಳ್ತೀವಿ ಅದು ಆಕ್ಟಿವ್ ಅಂದ್ರೆ ಅಲ್ಲೇನೆ ಫಂಗಲ್ ಇನ್ಫೆಕ್ಷನ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಅದು ರಿಂಗ್ ಆಗಿ ಕಾಣುತ್ತೆ, ಅದಕ್ಕೆ ನಾವು ರಿಂಗ್ ವರ್ಮ್ ಅಂತ ಹೇಳೋದು. ಇದಕ್ಕೆ ಏನ್ ಚಿಕಿತ್ಸೆ, ಏನ್ ಮಾಡಬಹುದು? ಎನಿ ಫುಡ್ ರಿಸ್ಟ್ರಿಕ್ಷನ್? ಇಲ್ಲ, ಇದು ಫುಡ್ ಇಂದ ಏನೂ ಇಲ್ಲ. ಇದಕ್ಕೆ ಆಗ್ಲೇ ಹೇಳ್ದಂಗೆ ನೀವು ಹಸಿ ಬಟ್ಟೆ ಹಾಕೊಳ್ಳೋದಿಲ್ಲ, ಸ್ನಾನ ಆದ್ಮೇಲೆ ಒತ್ತಿಯಾಗಿ ಒರೆಸ್ಕೋಬೇಕು, ಸಿಂಥೆಟಿಕ್ ಬಟ್ಟೆ ಹಾಕ್ಬಾರ್ದು, ಲೂಸ್ ಕಾಟನ್ ಬಟ್ಟೆನೆ ಹಾಕಬೇಕು. ಅಕಸ್ಮಾತ್ ಆಗಿ ನೀವು ಯಾವ್ದಾದ್ರು ಕೆಲಸ ಮಾಡ್ತಾ ಅಥವಾ ಏನೋ ಕಾರಣದಿಂದ ಬಟ್ಟೆ ಹಸಿ ಆದ್ರೆ ಇಮಿಡಿಯೇಟ್ ಆಗಿ ಚೇಂಜ್ ಮಾಡಬೇಕು. ಇದೆಲ್ಲ ಮಾಡಿದ್ರೆ ಇದು ಬರಲ್ಲ. ಸೊ ಮಾಯಿಶ್ಚರ್ ಏನಿರುತ್ತಲ್ಲ, ಮಾಯಿಶ್ಚರ್ ಇಸ್ ದ ರೀಸನ್ ಫಾರ್ ಫಂಗಲ್ ಇನ್ಫೆಕ್ಷನ್ ಟು. ಸೋರಿಯಾಸಿಸ್ ಬಗ್ಗೆ ಮಾತನಾಡೋಣ. ಸೋರಿಯಾಸಿಸ್ ಅಂದ್ರೆ ಏನು, ಅದರ ಲಕ್ಷಣ? ಸೋರಿಯಾಸಿಸ್ ಏನ್ ಹೇಳೋದಂದ್ರೆ ಇದಕ್ಕೆ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಅಂತ ಇರುತ್ತೆ. ಅಂದ್ರೆ ಎಷ್ಟೊಂದ್ ಜನಕ್ಕೆ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ, ಇರ್ಲೇಬೇಕು ಅಂತ ಇಲ್ಲ. ಬಟ್ ಇದು ಇನ್ಫ್ಲಮೇಟರಿ ಕಂಡೀಷನ್ ಅಂತ ಹೇಳ್ತೀವಿ. ಇದ್ರಲ್ಲಿ ಏನಾಗತ್ತಂದ್ರೆ ನಮ್ ಚರ್ಮದ ಮೇಲೆ ಕೆಂಪ್ ಮಚ್ಚೆಗಳಾಗಿ ಅದರಿಂದ ಬಿಳಿ ಬಿಳಿ ಪುಡಿ ಉದುರ್ತದೆ. ಸೊ ಇದಕ್ಕೆ ಸೋರಿಯಾಸಿಸ್ ಅಂತ ಹೇಳ್ತೇವೆ. ಇದು ನಾವೇನ್ ಹೇಳ್ತೇವೆ, ಎಲ್ಬೋಸು, ನೀ ಇಲ್ಲೆಲ್ಲಾನು ಜಾಸ್ತಿ, ಮಂಡಿಗಳಲ್ಲೆಲ್ಲ ಜಾಸ್ತಿ ಕಾಣ್ಕೋಬಹುದು. ಬಟ್ ಎಲ್ಲಾರ್ಗೂ ಸೇಮ್ ಸಿವಿಯರಿಟಿ ಇರಲ್ಲ. ಒಬ್ಬೊಬ್ಬರಿಗೆ ಬರೀ ಕೈ ಕಾಲ್ ಮೇಲೆ ಅಷ್ಟೇ ಇರುತ್ತೆ, ಒಬ್ಬೊಬ್ಬರಿಗೆ ಇಡೀ ಬಾಡಿ ಆಗ್ಬೋದು, ಒಬ್ಬೊಬ್ಬರಿಗೆ ಬರೀ ತಲೆ ಮೇಲೆ ಅಷ್ಟೇ ಕಾಣ್ಕೋಬಹುದು. ಸೊ ಎಲ್ಲಾರ್ಗೂ ಒಂದೇ ತರ ಎಫೆಕ್ಟ್ ಆಗಲ್ಲ. ಬಟ್ ಡೆಫಿನೆಟ್ ಆಗಿ ಇವಾಗ ಸೋರಿಯಾಸಿಸ್ ಎಷ್ಟ್ ಜನಕ್ಕೆ ಇದ್ರೂ ಎಷ್ಟೊಂದು ಹಲವಾರು ಟ್ರೀಟ್ಮೆಂಟ್ಗಳು ಇದಾವೆ. ಸೊ ಆ ಟ್ರೀಟ್ಮೆಂಟ್ ಇಂದ ಇದನ್ನ ಕಂಟ್ರೋಲ್ಗೆ ಇಟ್ಕೋಬಹುದು. ಡೆಫಿನೆಟ್ ಆಗಿ ಕ್ಯೂರ್ ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ಜೆನೆಟಿಕ್ ಪ್ರಿಡಿಸ್ಪೋಷನ್ ಇರುತ್ತೆ ಇದಕ್ಕೆ. ಸೊ ವಿ ಡೆಫಿನೆಟ್ಲಿ ಕ್ಯಾನ್ ಕಂಟ್ರೋಲ್ ಇಟ್ ಟು ಅ ಮೇಜರ್ ಎಕ್ಸ್ಟೆಂಟ್. ಡಾಕ್ಟರ್ ಮೇಡಮ್, ಚರ್ಮದಲ್ಲಿ ಉಂಟಾಗುವ ಅಲರ್ಜಿ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ತಿಳಿಸಬಹುದಾ? ಓಕೆ, ಅಲರ್ಜಿ ಅಂತ ಹೇಳಿದ್ರೆ ನಾವು ಫಸ್ಟ್ ಹೇಳ್ಬೋದು ಅರ್ಟಿಕೇರಿಯಾ ಅಂತ ಹೇಳ್ತೀವಿ. ಸೊ ಅರ್ಟಿಕೇರಿಯಾ ಏನಾಗತ್ತಂದ್ರೆ ಇದು ನಮ್ಮ ಬಾಡಿನಲ್ಲಿ ಹಿಸ್ಟಮಿನ್ ಅಂತ ಇರುತ್ತೆ. ಸೊ ಹಿಸ್ಟಮಿನ್ ರಿಲೀಸ್ ಆದ್ರೆ ನಮ್ದು ಚರ್ಮದ ಮೇಲೆಲ್ಲ ಸ್ವಲ್ಪ ಕೆಂಪಾಗ್ಬಿಟ್ಟು ತುರ್ಕೆ ಎಲ್ಲ ಚಾಲು ಆಗುತ್ತೆ. ಸೊ ಇದು ಅರ್ಟಿಕೇರಿಯಾ ಅಕ್ಯೂಟ್ ಅಥವಾ ಕ್ರಾನಿಕ್. ಒಬ್ಬೊಬ್ಬರಿಗೆ ಏನಿರುತ್ತೆ ಅಂದ್ರೆ ವರ್ಷಾನ್ಗಟ್ಲೆ ಇರುತ್ತೆ, ಅದನ್ನ ನಾವು ಕ್ರಾನಿಕ್ ಅಂತ ಹೇಳ್ತೀವಿ. ಒಬ್ಬೊಬ್ಬರಿಗೆ ಜಸ್ಟ್ ಒಂದ್ಸತಿ ಬಂದ್ಬಿಟ್ಟು ಮತ್ತೆ ವಾಪಸ್ ಅದ್ ಬರೋದು ಇಲ್ಲ. ಸೊ ಇದು ಎಷ್ಟೊಂದು ಕಾರಣ ಇರ್ಬೋದು. ಏನ್ ಹೇಳ್ತೀವಿ ಅಂದ್ರೆ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಅಂಡರ್ ದ ಸನ್ ಅಂಡ್ ದ ಸನ್ ಇಟ್ ಸೆಲ್ಫ್ ಕ್ಯಾನ್ ಕಾಸ್ ಅರ್ಟಿಕೇರಿಯಾ. ಸೊ ಮೆಜಾರಿಟಿ ಆಫ್ ದ ಟೈಮ್ ನಮ್ಗೆ ಗೊತ್ತಾಗಲ್ಲ ಎದಕ್ಕೆ ಅರ್ಟಿಕೇರಿಯಾ ಆಗ್ತದೆ ಅಂತ. ಬಟ್ ಒಂದೊಂದ್ಸತಿ ಕಾರಣ ಕರೆಕ್ಟಾಗಿ ಗೊತ್ತಾಗುತ್ತೆ. ಇವಾಗ ಯಾರಿಗೋ ಏನೋ ಒಂದು ಯಾವ್ದೋ ಫುಡ್ ತಿಂದ್ರು ಅವ್ರಿಗೆ ಇಮಿಡಿಯೇಟ್ ಆಗಿ ಇದಾಗಲ್ಲ, ಒಬ್ಬೊಬ್ಬರಿಗೆ ಪ್ರಾನ್ಸ್ ಆಗಲ್ಲ, ಅಥವಾ ಒಬ್ಬೊಬ್ರಿಗೆ ಪೀನಟ್ ಅಲರ್ಜಿ ಅಂತ ಹೇಳ್ತೀವಿ, ಅವ್ರು ಇಮಿಡಿಯೇಟ್ ಆಗಿ ತಿಂದ ತಕ್ಷಣ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಜಸ್ಟ್ ಅರ್ಟಿಕೇರಿಯಾ ಅಷ್ಟೇ ಅಲ್ಲ, ಅವ್ರಿಗೆ ಆಂಜಿಯೋಡಿಮಾ ಅಂತಾನು ಹೇಳ್ತೀವಿ. ಆಂಜಿಯೋಡಿಮಾ ಅಂದ್ರೆ ಅವ್ರಿಗೆ ಉಸಿರಾಡಕ್ಕೆಲ್ಲ ಕಷ್ಟ ಆಗ್ಬಿಡುತ್ತೆ. ಸೊ ಅದು ಅವ್ರಿಗೆ ಗೊತ್ತಿರುತ್ತೆ. ಸೊ ಅವ್ರು ಡೆಫಿನೆಟ್ ಆಗಿ ಯಾವ ಟೈಮಲ್ಲೂ ಆ ಫುಡ್ ನ ಅವಾಯ್ಡ್ ಮಾಡ್ಲೇಬೇಕು. ಒಂದೊಂದ್ಸತಿ ಯಾವ್ದಾದ್ರು ಡ್ರಗ್ಸ್ ಇಂದಾನೂ ಆಗ್ಬಹುದು. ಸೊ ಅದು ಅವ್ರಿಗೆ ಗೊತ್ತಾಯ್ತು, ಇದು ತಗೊಂಡ್ರೆ ಇದಾಗತ್ತೆ ಅಂತ ಗೊತ್ತಿದ್ರೆ ಆ ಔಷಧಿನ ಅವ್ರು ಯಾವತ್ತೂ ತಗೋಬಾರದು. ಸೊ ಇದು ಒಂದೊಂದು ಕಾರಣ ಗೊತ್ತಿರುತ್ತೆ, ಅದನ್ನ ನಾವು ಅವಾಯ್ಡ್ ಮಾಡ್ಲೇಬೇಕು. ಗೊತ್ತಿದ್ದ ಕಾರಣ, ಗೊತ್ತಿರ್ಲಾರ್ದ ಕಾರಣ ಅವಾಯ್ಡ್ ಮಾಡಕ್ ಆಗಲ್ಲ, ಅವಾಗ ಕಂಟಿನ್ಯೂಸ್ ಮೆಡಿಕೇಶನ್ಸ್ ಕೊಡಬೇಕಾಗತ್ತೆ. ಈಗ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ಚರ್ಮದ ಸಮಸ್ಯೆಗಳ ಬಗ್ಗೆ ತಮ್ಮ ಕಡೆಯಿಂದ ಮಾಹಿತಿ ಪಡೆಯೋಣ. ಆದ್ರೆ ಅದರಿಗಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, केली का हाथ आपके साथ। KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312 473777. KLE ಕನಸು ನನ್ನ ಸದಾ ವೇಣುಧ್ವನಿ. ವಿರಾಮದ ನಂತರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಚರ್ಮದ ಆರೋಗ್ಯ ಕುರಿತು ವಿವರವಾದ ಮಾಹಿತಿ ಡಾಕ್ಟರ್ ವಿಜಯ ಸಜ್ಜನ್ ಅವರು ಕೊಡ್ತಾ ಇದ್ದಾರೆ. ಬ್ರೇಕ್ನ ಮುಂಚೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ಚರ್ಮದ ಸಮಸ್ಯೆ ಬಗ್ಗೆ ತಿಳಿಸಿ ಅಂತ. ಮಕ್ಕಳಲ್ಲಿ
ಸೇಮ್ ನಾವೇನ್ ಹೇಳ್ತೇವೆ ಅಂದ್ರೆ ವಿಂಟರ್ ಎಕ್ಸಿಮಾ, ಡ್ರೈ ಸ್ಕಿನ್, ಈವನ್ ಅಟೋಪಿಕ್ ಡರ್ಮಟೈಟಿಸ್ ಕಾಮನ್ ಆಗಿ ಇರುತ್ತೆ. ಒಬ್ಬೊಬ್ಬರಲ್ಲಿ ಒಂದೊಂದ್ ತರ ಡಿಫ್ರೆಂಟ್ ಆಗಿರುತ್ತೆ. ಸೇಮ್ ಮಕ್ಕಳಲ್ಲೂ ಇದೆಲ್ಲ ಎಕ್ಸಿಮಾ ಕಡಿಮೆ ಇಡಕ್ಕೆ ನೀವು ಮೈಲ್ಡ್ ಸೋಪ್ ಯೂಸ್ ಮಾಡ್ರಿ, ಮಾಯಿಶ್ಚರೈಸರ್ ಯೂಸ್ ಮಾಡ್ರಿ, ತುಂಬಾ ಹಾರ್ಶ್ ಕೆಮಿಕಲ್ಸ್ ಯೂಸ್ ಮಾಡಕ್ ಹೋಗ್ಬೇಡಿ. ಇನ್ನೊಂದು, ಮಕ್ಕಳಲ್ಲಿ ಇನ್ಫೆಕ್ಷನ್ಸ್ ಕಾಮನ್ ಇರುತ್ತೆ. ಎಸ್ಪೆಷಲಿ ನಾವೇನ್ ಹೇಳೋದಂದ್ರೆ ಇಂಪೆಟಿಗೋ ಅಂತ ಹೇಳ್ತೇವೆ. ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರುತ್ತೆ. ಸೊ ಅದು ಅರೌಂಡ್ 5 to 10 years ಏಜಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಸೊ ಅದು ಯಾವಾಗಾದ್ರೂ ಆದಾಗೆಲ್ಲ ಅದಕ್ಕೆ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ. ಹಾಗೆ ನಿರ್ಲಕ್ಷ್ಯ ಮಾಡಬೇಡ್ರಿ. ಹೇಗೆ ದೊಡ್ಡವರಲ್ಲಿ ಇನ್ಫೆಕ್ಷನ್ಸ್ ಆಗುತ್ತೆ ಅದೇ ತರ ಮಕ್ಕಳಲ್ಲೂ ಇನ್ಫೆಕ್ಷನ್ಸ್ ಆಗೋ ಚಾನ್ಸ್ ಇರುತ್ತೆ. ಇವಾಗ ನಾವು ಚಳಿಗಾಲದಲ್ಲಿ ಅಥವಾ ಈ ಮಳೆಗಾಲದಲ್ಲಿ ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಏನಂತ ಹೇಳ್ತೇವೆ, ಸ್ಕೇಬೀಸು ಅಥವಾ ಹುರುಕು ಕಜ್ಜಿ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಆಮೇಲೆ ಅವರಿಗೆ ವೈರಲ್ ಇನ್ಫೆಕ್ಷನ್ಸ್, ಇವಾಗ ರೆಸ್ಪಿರೇಟರಿ ಇನ್ಫೆಕ್ಷನ್ಸು ಆಗ್ಬೋದು. ಇವಾಗ ವೈರಲ್ ಇನ್ಫೆಕ್ಷನ್ಸ್ ಅಂದ್ರೆ ಚಿಕನ್ ಪಾಕ್ಸು, ಮೀಸಲ್ಸ್ ವ್ಯಾಕ್ಸಿನ್ ಇದೆ, ಅಷ್ಟೊಂದು ಮಟ್ಟಿಗೆ ಆಗಲ್ಲ, ಬಟ್ ಚಿಕನ್ ಪಾಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಆಮೇಲೆ ಸ್ಕೇಬೀಸ್ ಹೇಳಾಯ್ತು, ದೆನ್ ಇಂಪೆಟಿಗೋ ಹೇಳಾಯ್ತು. ಆಮೇಲೆ ಇನ್ನು ಬೇರೆದಂದ್ರೆ ವಾಟ್ಸ್ ಆಗ್ಬೋದು, ಮೊಲಸ್ಕಮ್ ಕಂಟೇಜಿಯಸಮ್ ಅಂತ ಹೇಳ್ತೀವಿ. ಇದನ್ನು ವೈರಲ್ ಇನ್ಫೆಕ್ಷನ್. ಇದು ಯಾಕಾಗತ್ತೆ ಅಂದ್ರೆ ಮಕ್ಕಳು ತುಂಬಾ ಕೂಡಿ ಆಡ್ತಾ ಇರ್ತಾರೆ. ಸೊ ಒಬ್ರಿಗೆ ಬಂದ್ರೆ ಒಬ್ಬರಿಂದ ಒಬ್ಬರಿಗೆ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ. ಬಟ್ ಇವೆಲ್ಲ ವೈರಲ್ ವಾಟ್ಸು ಮತ್ತೆ ಮೊಲಸ್ಕಮು ತುಂಬಾ ಹೆದರ್ಕೊಳ್ಳೋದ್ ಬೇಕಾಗಲ್ಲ. ಅದಕ್ಕೆ ಟ್ರೀಟ್ಮೆಂಟ್ ಇದೆ, ವಿ ಕ್ಯಾನ್ ಸ್ಟಿಲ್ ಟ್ರೀಟ್. ಅಂಡ್ ಎಷ್ಟೊಂದ್ಸತಿ ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ಸೆಲ್ಫ್ ಲಿಮಿಟಿಂಗ್ ಅಂತ ಹೇಳ್ತೀವಿ. ಅದು ತನ್ನಷ್ಟಕ್ಕೆ ತಾನೇನೂ ಹೋಗ್ಬೋದು. ಬಟ್ ಏನಾರು ಆದ್ರೆ ಡೆಫಿನೆಟ್ ಆಗಿ ಬಂದ್ಬಿಟ್ಟು ಟ್ರೀಟ್ಮೆಂಟ್ ಕೊಡಿಸಿ. ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯಗಳ ಬಗ್ಗೆ ನಾವು ಮಾತನಾಡಿದ್ವಿ. ತಾವು ಹೇಳಿರೋ ಪ್ರಕಾರ ಲಾರ್ಜೆಸ್ಟ್ ಆರ್ಗನ್ ಆಫ್ ದ ಬಾಡಿ, ನಾವು ಅದರ ಕೇರ್ ಖಂಡಿತ ತಗೋಬೇಕು. ಕೇರ್ ಅಂತ ಬಂದಾಗ, ಆರೈಕೆ ಅಂತ ಬಂದಾಗ, ಚರ್ಮದ ಆರೈಕೆ, ವೈದ್ಯರಾದ ನೀವು ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಹೌ ಟು ಟೇಕ್ ಕೇರ್ ಆಫ್ ದ ಸ್ಕಿನ್ ಇನ್ ಜನರಲ್? ಓಕೆ, ಫಸ್ಟ್ ನಿಮ್ಮ ಬಾಡಿ ಕೇರ್ ತಗೊಳ್ಳಿ. ಹೆಲ್ದಿ ಫುಡ್, ಆಮೇಲೆ ಡೈಲಿ ಎಕ್ಸಸೈಸ್, ಎಡಿಕ್ವೇಟ್ ಎಕ್ಸಸೈಸ್, ಆಮೇಲೆ ಎಡಿಕ್ವೇಟ್ ಸ್ಲೀಪ್. ಇದು ತುಂಬಾ ಇಂಪಾರ್ಟೆಂಟ್. ಹೆಲ್ದಿ ಫುಡ್ ಅಂದ್ರೆ ವೆಲ್ ಬ್ಯಾಲೆನ್ಸ್ ಡೈಟ್ ಇರಬೇಕು. ನಮ್ಗೆ ಅನ್ಸಿದ ಹೆಲ್ದಿ ಆಕ್ಚುಲಿ ನಮ್ಮ ದೇಹಕ್ಕೆ ಹೆಲ್ದಿ ಇರಲ್ಲ. ಸೊ ಇಟ್ ಶುಡ್ ಬಿ ಬ್ಯಾಲೆನ್ಸ್ಡ್. ಅಂದ್ರೆ ಪ್ರೋಟೀನು ಇರಬೇಕು, ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಫೈಬರು ಇರಬೇಕು, ಎಲ್ಲ ಇರಬೇಕು, ಸರಿ ಪ್ರಮಾಣದಲ್ಲಿ ಇರಬೇಕು. ಆಮೇಲೆ ಆಕ್ಟಿವಿಟಿ ಬೇಕು ದೇಹಕ್ಕೆ. ನಾವು ಎಕ್ಸಸೈಸ್ ಅಥವಾ ಯಾವುದು ಫಿಸಿಕಲ್ ಆಕ್ಟಿವಿಟಿ ಮಾಡಲಿಲ್ಲ ಅಂದರೆ ನಮ್ಮ ದೇಹ ಏನಾರೋ ಒಂದು ರೋಗ ಬರಕ್ಕೆ ಚಾಲು ಆಗುತ್ತೆ. ಸೊ ಅದು ಇಂಪಾರ್ಟೆಂಟ್ ಇದೆ. ಆಮೇಲೆ ನಿದ್ದೆ ತುಂಬ ಇಂಪಾರ್ಟೆಂಟು. ನಾವು ಹೇಳ್ತೇವೆ ಅಂದರೆ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆಗೆ ಏನು ನಿದ್ದೆ ಇರುತ್ತೆ ಅದು ಇಂಪಾರ್ಟೆಂಟ್. ಬಿಕಾಸ್ ಅದು ಸಿರ್ಕ್ಯಾಡಿಯನ್ ರಿದಮ್ ಅಂತ ಹೇಳ್ತೇವೆ. ಫಾರ್ ದ್ಯಾಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ನಿಮ್ಮ ಮನಸ್ಸನ್ನ ಶಾಂತಾಗಿ ಇಟ್ಕೊಳ್ಳೋಕ್ಕೆ ಪ್ರಾಣಾಯಾಮ ಅಥವಾ ಯೋಗ, ದಿಸ್ ಆಲ್ಸೋ ಇಸ್ ಗೋಯಿಂಗ್ ಟು ಹೆಲ್ಪ್. ಇಫ್ ವಿ ಡೂ ದಿಸ್ ಇಂಡಿವಿಜುವಲಿ ಸ್ಕಿನ್ಗೇನು ಕೇರ್ ಬೇಕಾಗಲ್ಲ, ಇಟ್ ವಿಲ್ ಬಿ ಟೇಕನ್ ಕೇರ್. ಬಟ್ ಡೆಫಿನೆಟ್ಲಿ ಯು ವಾಂಟ್ ಸಮಥಿಂಗ್ ಅಂದರೆ ಇಟ್ ಗೋಸ್ ವಿದೌಟ್ ಸೇಯಿಂಗ್ ಅಂತ ನಾವು ದಿನ ಸ್ನಾನ ಮಾಡಲೇಬೇಕು. ಬಟ್ ಸ್ನಾನ ಮಾಡ್ತಾ ತುಂಬ ಹಾರ್ಶ್ ಸೋಪ್ ಯೂಸ್ ಮಾಡಬೇಡ್ರಿ. ಯಾವಾಗೂ ಮಾಯಿಶ್ಚರೈಸಿಂಗ್ ಸೋಪ್ ಯೂಸ್ ಮಾಡಿರಿ. 2 to 3 minutes ಬಾತ್, ಶಾರ್ಟ್ ಬಾತ್ಸ್ ವಿತ್ ಲೂಕ್ ವಾರ್ಮ್ ವಾಟರ್. ಇದು ಮಾಡಿದ್ರೆ ಚರ್ಮ ತುಂಬ ಡ್ರೈ ಎಲ್ಲ ಆಗಲ್ಲ. ಸೊ ದಿಸ್ ಇಸ್ ಬೇಸಿಕ್ ವಾಟ್ ವಿ ಹ್ಯಾವ್ ಟು ಡೂ. ಖಂಡಿತ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ ಡಾಕ್ಟರ್ ಮೇಡಮ್. ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಕ್ಲೋಸಿಂಗ್ ಮೆಸೇಜ್, ಡೆಫಿನೆಟ್ ಆಗಿ ಸೆಲ್ಫ್ ಮೆಡಿಕೇಶನ್ ಮಾಡಬಾರ್ದು. ಆಮೇಲೆ ನಾವು ಇವಾಗ ನೋಡ್ತಾ ಇದ್ದೇವೆ, ಎಲ್ಲರೂ ಹೋಗ್ಬಿಟ್ಟು ಮೆಡಿಕಲ್ ಶಾಪ್ ಅಲ್ಲಿ ಕಾಂಬಿನೇಷನ್ ಕ್ರೀಮ್ಸ್ ಅಂತ ಯೂಸ್ ಮಾಡ್ತಾರೆ. ಸೊ ಅದ್ರಲ್ಲಿ ಏನಿರುತ್ತೆ, ಸ್ಟಿರಾಯ್ಡ್ಸ್ ಇರುತ್ತೆ. ಅದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಸ್ಟಿರಾಯ್ಡ್. ಅದರಿಂದ ನಿಮ್ದು ಚರ್ಮದ ಮೇಲೆ ರಿಪೀಟೆಡ್ ಆಗಿ ಯೂಸ್ ಮಾಡೋದ್ರಿಂದ ಗಜ್ಕರಣಿ ಎಲ್ಲ ಏನು ಹೋಗಲ್ಲ, ಬಟ್ ಚರ್ಮದ ಮೇಲೆ ಕಲೆ ಬೀಳುತ್ತೆ, ಚರ್ಮ ಕೆಂಪಾಗ್ಬೋದು, ಮೊಡವೆ ಬರ್ಬೋದು. ಇದಕ್ಕೆ ನಾವೇನು ಹೇಳ್ತೇವೆ ಅಂದರೆ ಸ್ಟಿರಾಯ್ಡ್ ಡ್ಯಾಮೇಜ್ ಸ್ಕಿನ್ ಅಂತ ಹೇಳ್ತೇವೆ. ಸೊ ಇದೆಲ್ಲ ಆಗ್ಬೋದು. ಡೆಫಿನೆಟ್ ಆಗಿ ಸುಮ್ಮನೆ ಹೋಗ್ಬಿಟ್ಟು ಮೆಡಿಕಲ್ ಶಾಪಲ್ಲಿ ಏನೋ ಒಂದು ಫ್ರೆಂಡ್ ಸಜೆಸ್ಟ್ ಮಾಡಿದ್ದಾರೆ, ಪಾರ್ಲರ್ ಸಜೆಸ್ಟ್ ಮಾಡಿದ್ದಾರೆ, ಆ ಥರ ಹೋಗ್ಬಿಟ್ಟು ಯಾವುದು ಕ್ರೀಮ್ ತಗೊಂಡು ಹಚ್ಚಬೇಡಿ. ನಿಮ್ಮ ಚರ್ಮದ ಏನಾರ ಪ್ರಾಬ್ಲಮ್ ಇದ್ದರೆ ಪ್ಲೀಸ್ ನಮ್ಮ ಸ್ಕಿನ್ ಡಿಪಾರ್ಟ್ಮೆಂಟ್ ಕೇಳಿ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಬನ್ನಿ, ನಾವು ನಿಮಗೆ ಟ್ರೀಟ್ಮೆಂಟ್ ಕೊಡ್ತೇವೆ. ಅಥವಾ ಯಾವ್ದಾದ್ರು ಚರ್ಮ ಡಾಕ್ಟರ್ಗೆ ಹೋಗಿ ತೋರಿಸಿ, ಬಟ್ ಸೆಲ್ಫ್ ಮೆಡಿಕೇಶನ್ ಮಾಡಬೇಡಿ. ಇದೇ ನಾನು ಹೇಳೋದು. ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ. ಥ್ಯಾಂಕ್ ಯು. ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಚರ್ಮದ ಆರೋಗ್ಯ ಕುರಿತು ವಿವರವಾದ ಮಾಹಿತಿ ಕೊಟ್ಟರು ಕಾರ್ಯಕ್ರಮದ ಅತಿಥಿ KLE ಡಾಕ್ಟರ್ ಪ್ರಭಾಕರ್ ಕೋರೆ, ಆಸ್ಪತ್ರೆ ಬೆಳಗಾವಿಯ ಅಸೋಸಿಯೇಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಡರ್ಮಟಾಲಜಿ, ಡಾಕ್ಟರ್ ವಿಜಯ ಸಜ್ಜನ್ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ. ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.